ಸದಾನ್ ಬಾಬ್ನಿ ಯೂಟ್ಯೂಬ್ಗೆ ಸ್ವಾಗತ. ಬೆಳಗಾವಿ ಎಸಿ ಭ್ರಷ್ಟಾಚಾರದಲ್ಲಿ ತೊಡಗಿದಾರ ತಮ್ಮ ಆಪ್ತ ಸಿಬ್ಬಂದಿ ಮೂಲಕ ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಬೆಳಗಾವಿ ಎಸಿ ಶ್ರವಣ್ ನಾಯ್ಕ ಅವರು ಕಳೆದ 2 ವರ್ಷದಿಂದ ಬಂದಿದ್ದಾರೆ. ತಮ್ಮ ಏನು ಕೋರ್ಟ್ ಡಿಗ್ರಿ ಆಗಲಿ ಅಥವಾ ಲ್ಯಾಂಡ್ ಟ್ರಿಬ್ಯುನಲ್ ಆಗಲಿ ಒಟ್ಟೆ ಎಲ್ಲ ಆಸ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಫೈಲ್ಗಳು ದುಡ್ಡು ಕೊಟ್ಟ ನಂತರ ಇವರು ಮೂವ್ ಮಾಡ್ತಾರೆ ಅಂತ ಆರೋಪ ಇದೆ. ಮತ್ತು ತಹಶೀಲ್ದಾರ್ ಕೂಡ ಅಲ್ಲಿ ಒಬ್ಬ ತಮ್ಮ ಸಿಬ್ಬಂದಿಯನ್ನು ಇಟ್ಕೊಂಡು ಅವರು ವಸೂಲಿಯನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ನಂತರ ಎ ಸಿ ಅವ್ರ ಮೇಲೆ ಆರೋಪ ಇದೆ. ನಂತರ ಡಿ ಸಿ ಅಲ್ಲಿಯೂ ಕಚೇರಿಯಲ್ಲಿ ಕೂಡ ಎನ್ ಎ ಲೇಔಟ್ ಪ್ರಕರಣದಲ್ಲಿ ಇವರು 3 ಮಂದಿ ಶಾಮಿಲ್ ಇರ್ತಾರೆ. ಅದಂತ ಟೌನ್ ಪ್ಲಾನಿಂಗ್ ಆಫೀಸರ್ ಅವರು ಕಚೇರಿಯಲ್ಲೇ ಸಿಬ್ಬಂದಿ ಕಚೇರಿನಲ್ಲಿ ಇರೋದಿಲ್ಲ, ಅದು ಆರೋಪ ಇದೆ. ಒಟ್ಟಾರೆ ಈ ಎ ಸಿಗೆ ಎ ಡಿ ಸಿ ಅಂತ ಪ್ರಮೋಷನ್ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ಪ್ರಮೋಷನ್ ಅಷ್ಟೇ ಬಾಕಿ ಇದೆ. ಇಂಥ ಭ್ರಷ್ಟ ಅಧಿಕಾರಿಯನ್ನ ಯಾವ ರೀತಿ ನೀವು ಪ್ರಮೋಷನ್ ಕೊಡ್ತೀರಿ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡಿದನ್ನ ನಾವು ಹೇಳಬೇಕಾಗ್ತದೆ. ಇನ್ನು ಯಾವುದೇ ಫೈಲ್ ಇರಲಿ, ಗುಡಿ ಗುಂಡಾರದ ಫೈಲ್ ಇರಲಿ ಅಥವಾ ಟ್ರಸ್ಟಿಗಳನ್ನು ಹೆಸರು ಬದಲಾಯಿಸೋ ಹೆಸರು ಒಳಗೆ ಹಾಕೋದಾಗಲಿ ಅಥವಾ ಉತ್ತಾರದಲ್ಲಿ ಹೆಸರನ್ನು ಜೋಡಿಸೋದು ಅಥವಾ ಹೆಸರನ್ನು ತೆಗೆಯುವಂಥ ಪ್ರತಿಯೊಂದು ಫೈಲಕ್ಕೆ ಇವರು ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಲಂಚವನ್ನು ತೆಗೆದುಕೊಳ್ತಾ ಅಂತ ಆರೋಪ ಇದೆ. ಇದನ್ನು ಡಿ ಸಿ ಅವರು ಗಮನಿಸಬೇಕು ಮತ್ತು ಮೇಲಾಧಿಕಾರಿಗಳು ಕೂಡ ಗಮನಿಸಬೇಕಾಗ್ತದೆ. ಯಾಕಂದರೆ ಎ ಡಿ ಎಲ್ ಆರ್ದಲ್ಲೂ ಇದು ನಡೆದಿದೆ. ಅಂದರೆ ಸಂಪೂರ್ಣವಾಗಿ ಸರ್ಕಾರಿ ಕಚೇರಿಗಳಿಗೆ ಬೋರ್ಡ್ ಹಾಕೋದಷ್ಟೇ ಬಾಕಿ ಉಳಿದಿದೆ. ಒಂದೊಂದಕ್ಕೆ ಇಂತಿಷ್ಟು ರೇಟು, ಡಿಗ್ರಿಗೆ ಒಂದು ರೇಟು, ನಂತರ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಮುಗಿಸ್ಕೊಡ್ಲಿಕ್ಕೆ ಒಂದು ರೇಟು, ನಂತರ ಏನು ಎನ್ ಎ ಲೇಔಟ್ ಅದೊಂದು ರೇಟು. ಬೋರ್ಡ್ ಹಚ್ಚಿಬಿಡ್ರಿ ನೀವು ಅಂದರೆ ಗೊತ್ತಾಗ್ಬಿಡ್ತೈತೆ ಅದು ಜನರಿಗೆ. ಯಾಕಂದರೆ ಇಲ್ಲಿ ಎ ಸಿ ಅವರು ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇಲ್ಲ ಅಂತ ಆರೋಪ ಇದೆ. ಈ ಆರೋಪನ ಯಾವ ರೀತಿ ಅವರು ಸ್ವೀಕಾರ ಮಾಡ್ತಾರೆ ಕಾದು ನೋಡಬೇಕು. ಡಿ ಸಿ ಅವರು ಕೂಡ ನಿಮ್ಮ ಕಚೇರಿಯಲ್ಲಿ ಕೂಡ ಎನ್ ಎ ಲೇಔಟ್ ಅಲ್ಲಿ ಯಾವ ರೀತಿ ಹಪ್ತಾ ಹೋಗ್ತಾ ಇದೆ, ತಹಶೀಲ್ದಾರ್ ಮೂಲಕ ಅಲ್ಲಿಂದ ಎ ಡಿ ಸಿ ಮೂಲಕ ನಂತರ ನಿಮಗೆ ಬರ್ತೈತೆ. ಅದು ನೀವು ಫೈಲ್ ಕ್ಲಿಯರ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಒಂದೊಂದು ಲಾಗಿನ್ ಇರ್ತದೆ. ದುಡ್ಡು ಕೊಟ್ಟನ ಲಾಗಿನ್ ಪಾಸ್ ಆಗ್ತದೆ. ಎ ಡಿ ಎಲ್ ಆರ್ದಲ್ಲಿ ಅಥವಾ ಡಿ ಡಿ ಎಲ್ ಆರ್ದಲ್ಲಿ ಯಾವ ರೀತಿ ಅದರ್ ಸಿಸ್ಟಮ್ ಇಲ್ಲೇ ಇದೆ. ಒಟ್ಟಾರೆ ಶ್ರವಣ ನಾಯ್ಕ ಅವ್ರ ಮೇಲೆ ತನಿಖೆ ಮಾಡ್ತಾರ, ಕಾದು ನೋಡಬೇಕು. ತನಿಖೆ ಮಾಡೋರು ಯಾರು, ಸಾಕ್ಷಿ ಆಧಾರ ಇರೋದಿಲ್ಲ. ಆದರೂ ಕೂಡ ಒಂದು ಚರ್ಚೆ ನಡೀತಾ ಇದೆ. ಸಾರ್ವಜನಿಕರು ದುಡ್ಡು ಕೊಟ್ಟರೆ ಇಲ್ಲಿ ಎ ಸಿ ಕಚೇರಿಯಲ್ಲಿ ವ್ಯವಹಾರ ಕುದುರಿಸ್ತಾ ಇದ್ದಾರೆ ಅಂತ ಆರೋಪ ಇದೆ. ಹಿಂದೆ ಬೆಳಗಾವಿ ಸಿ ಕರ್ಲಿಂಗ್ನವರು ಇದ್ದರು. ಅವರು ಈ ರೀತಿ ಯಾವುದೇ ವ್ಯವಹಾರವನ್ನು ಮಾಡ್ತಾ ಇರಲಿಲ್ಲ. ಎಲ್ಲ ಫೈಲ್ಗಳನ್ನು ಸರಿಯಾಗಿ ಕೋರ್ಟ್ದಲ್ಲಿ ಎ ಸಿ ಕೋರ್ಟ್ದಲ್ಲಿ ನಿರ್ಣಯವನ್ನು ಕೈಗೊಳ್ತಿದ್ರು. ಇವರು ದುಡ್ಡು ಕೊಟ್ಟರೆ ಇವರು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾದರೆ ಈ ಶ್ರವಣ್ ನಾಯ್ಕ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ಇನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಅಲ್ಲಿ 6 ಗಂಟೆಯಿಂದ 7 ಗಂಟೆ ಏನು ಸಿಬ್ಬಂದಿ ಇರ್ತಾರೆ, ಅವರು ಎಷ್ಟು ಕೊಟ್ಟರು ಎಷ್ಟು ಬಂತು ಲಿಸ್ಟನ್ನು ತಯಾರು ಮಾಡ್ತಾ ಇದ್ದಾರೆ. ನಂತರ ಎ ಸಿ ಕಚೇರಿಯಲ್ಲೂ ಕೂಡ 6 ಗಂಟೆಗೆ ಆಫೀಸ್ ಕ್ಲೋಸ್ ಆಗಬೇಕು, ಅದು ಇಲ್ಲ. 6 ಗಂಟೆ 7 ಗಂಟೆವರೆಗೆ ಅಲ್ಲಿ ವ್ಯವಹಾರ ನಡೀತಾ ಇದೆ. ಯಾಕಂದ್ರೆ ಖುದ್ದಾಗಿ ನಾವು ಕೂಡ ಹೋಗಿ ನೋಡಿದಾಗ ಅದು ಗೊತ್ತಾಗಿಬಿಟ್ಟಿತ್ತು. ನಂತರ ಡಿ ಸಿ ಅವರು ಇದನ್ನು ಗಮನಿಸ್ತಾರೆ, ಕಾದು ನೋಡಬೇಕು. ಮುಂದಿನ ಒಂದು ಎಪಿಸೋಡ್ದಲ್ಲಿ ಇವ್ರದ್ದೇನು 3 ಜನರ ಭ್ರಷ್ಟಾಚಾರ ಇದೆ, ನಂತರ ಟೌನ್ ಪ್ಲಾನಿಂಗಲ್ಲಿ ಆಫೀಸರ್ದೇನು ಭ್ರಷ್ಟಾಚಾರ ಇದೆ, ಅವ ಯಾಕೆ ಕಚೇರಿಯಲ್ಲಿ ಇರೋದಿಲ್ಲ, ಅದರ ಮುಂದಿನ ಸಂಚಿಕೆಯಲ್ಲಿ ಸಮಗ್ರವಾದಂಥ ವರದಿಯನ್ನು ತಮ್ಮ ಮುಂದೆ ಇಡ್ತೇವೆ. ಈ ಆರೋಪನ ಯಾವ ರೀತಿ ದೃಢೀಕರಿಸ್ತಾರೋ ಅಥವಾ ನಿರಾಕರಿಸ್ತಾರೋ ಕಾದು ನೋಡೋಣ. ನಾನು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.